ಸೇಡಂ ತಾಲೂಕಿನ ಬೇರನಹಳ್ಳಿಯಲ್ಲಿದ್ದೀವಿ. ವಿಶೇಷವಾಗಿ ಇಲ್ಲಿ ಅಂಗಡಿ ಮಳಿಗೆಗಳಾಗಿರ್ತಕ್ಕಂಥ ಶ್ರೀ ಲಕ್ಷ್ಮೀ ಎಂಟರ್ಪ್ರೈಸಸ್ನಲ್ಲಿ ದಾವಣಗೆರೆ ಅಂಗಡಿಯವರು ವಿಶೇಷವಾಗಿ ಕೈಗೆಟುಕುವ ದರದಲ್ಲಿಯೇ ಈ ನಾರಿಯಲ್ ಪಾನಿ ಅಂತಕ್ಕಂಥದ್ದು ಕೇವಲ 15 ರೂಪಾಯಿಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಕೈಗೆಟುಕತಕ್ಕಂಥದ್ದು ಅಷ್ಟೇ ಅಲ್ಲ, ನಾವು ಹಲವಾರು ಇನ್ನೂ ಅಂಗಡಿ ಮಳಿಗೆಗಳಿಗೆ ಭೇಟಿ ಕೊಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಶಿವರಾಜ್ ದಾವಣಗೆರೆಯವರು ಎಲ್ಲಿಂದ ದೂರಿಂದ ಬಂದು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯೋದ್ರಲ್ಲಿ ಇವರು ಕೂಡ ದೊಡ್ಡ ಪಾತ್ರ ವಹಿಸ್ತಾ ಇದ್ದಾರೆ. ವಿಶೇಷವಾಗಿ ಹೇಳ್ಬೇಕು ಸರ್, ಇದು ನ್ಯಾಚುರಲ್ ಗಿಡ ಹಾಕೊಂಡು ಕುಡಿಯೋದು ಸರ್. ಏನು ಕೆಮಿಕಲ್ ಇರಲ್ಲ, ಏನೂ ಇರಲ್ಲ. ಕಡಿಮೆ ದರದಲ್ಲೇ ಬೆಳೀತದೆ, ಸಿಗ್ತದೆ ಸರ್. ಎಷ್ಟು ಒಂದು ಪ್ಯಾಕೆಟ್ ಅದು? 15 ರೂಪಾಯಿ ಒಂದು ಪ್ಯಾಕೆಟ್ ಸರ್. ಎಷ್ಟು ಲೀಟರ್? 200 ml ಒಂದು ಪ್ಯಾಕೆಟ್ ಹಾಕ್ತಿದ್ದಾರೆ ಸರ್. 200 ml. ಥ್ಯಾಂಕ್ ಯು ಸರ್. ಈ ವಿಡಿಯೋ ನೋಡಿ ಆನ್ಲೈನ್ ಆಗ್ತದೆ. ಎಲೆಕ್ಟ್ರಿಕಲ್ ಇದ್ರ ಬಗ್ಗೆ ಸ್ವಲ್ಪ ಸರ್, ನಮ್ಮ ಹೆಸರು ಓಂ ಕುಮಾರ್ ಅಂತ. ಸರ್, ನಾವು ಈ ಮೈಲೇಜ್ ಇಂಟರ್ನ್ಶಿಪ್ ಮಾಡತ್ತೀವಿ. ಈ ಪ್ರಾಡಕ್ಟ್ ಎಲೆಕ್ಟ್ರಿಕ್ ಉತ್ತರ ಕನ್ನಡದಲ್ಲಿ ಫಸ್ಟ್ ಎಲೆಕ್ಟ್ರಿಕ್ ಬೈಕ್ ಇದೆ ಸರ್. ಇದು ರೇಂಜ್ ಬಂದ್ಬಿಟ್ಟು ಒನ್ ಟೈಮ್ ಚಾರ್ಜ್ ಮಾಡಿದ್ರೆ 55 to 60 ಕಿಲೋಮೀಟರ್ ರೇಂಜ್ ಕೊಡ್ತದೆ ಸರ್. ಇವಾಗ ಫೀಚರ್ಸ್ ಅಂದ್ರೆ ಲೈಟ್, ಹಾರ್ನ್, ಡಿಸ್ಪ್ಲೇ, ಎಷ್ಟು ಸ್ಪೀಡ್ ಹೊಂಟ್ರಿ ಇತ್ತು. ಇದು ಲೈಟ್, ಹಾರ್ನ್, ಡಿಸ್ಪ್ಲೇ ಬರ್ತದೆ ಸರ್. ನೀವು ಎಷ್ಟು ಕಿಲೋಮೀಟರ್ ಹೋಗಿರಿ, ಎಷ್ಟು ಸ್ಪೀಡ್ ಅದ. ಇದಕ್ಕೆ ಚಾರ್ಜ್ ಎಷ್ಟು ಗಂಟೆ ಮಾಡಬೇಕು ಸರ್? ಇದು 3 hours ಮಿನಿಮಮ್ ಚಾರ್ಜ್. ಎಷ್ಟು ಕಿಲೋಮೀಟರ್ ತನಕ? 55 to 60 ಕಿಲೋಮೀಟರ್ ಹೋಗ್ತದೆ ಸರ್. ಒನ್ ಟೈಮ್ ಚಾರ್ಜ್ ಐತೆ ಪರಿಸರ ಸ್ನೇಹಿ ಸರ್. ಎನ್ವೈರನ್ಮೆಂಟಲ್ ಎಷ್ಟು ಪ್ರೈಸ್? ಪ್ರೈಸ್ 33,000 ಸರ್. ಇದು ಬುಕ್ ಮಾಡಿದ್ರೆ ನಿಮಗೆ 10,000 ಡಿಸ್ಕೌಂಟ್ ಆಗಿ 30,000 ಬರ್ತದೆ ಸರ್. 30,000 ಸರ್. ಇದು ಬ್ಯಾಟ್ರಿ ಮುಗಿತಂದ್ರೆ ನೀವು ಪೈಡಲಿಂಗ್ ಯೂಸ್ ಮಾಡ್ಬೋದು. ಪೈಡ್ಲಿಂಗ್ ಯೂಸ್ ಮಾಡ್ಬೋದು. ಸರ್, ಇದು ಮೇನ್ ಬ್ರಾಂಚ್ ನಮ್ಮ ಗುಲ್ಬರ್ಗ ಅಂದಿದೆ ಸರ್. ನಂದೂರು ಇಂಡಸ್ಟ್ರಿಯಲ್ ಏರಿಯಾಬಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸರ್ ನಮ್ಮದು. ವಿಡಿಯೋ ಕಾಲೇಜ್ ನಲ್ಲಿ ಆಫೀಸ್ ಅದ ಸರ್, ಕಾರ್ಪೊರೇಟ್ ಆಫೀಸ್. ಇಲ್ಲಿ ವೇರಿಯಂಟ್ಸ್ ಇದಾವ ಇದರಲ್ಲಿ? ಹಾಂ ಸರ್, 3 ವೇರಿಯಂಟ್ ಸರ್. ಇದು ಟಾಪ್ ಆ್ಯಂಡ್ ಸರ್. ಇದು ಬೇಸ್ ಮಾಡಲ್ ಸರ್. ಇದು ಜಸ್ಟ್ ನಿಮಗೆ ಬ್ಯಾಟ್ರಿ ಲೆವೆಲ್ ಇಷ್ಟೇ ಕಾಣಿಸ್ತದೆ ಸರ್. ಬ್ಯಾಟ್ರಿ ನಿಮಗೆ ಇನ್ಬಿಲ್ಟ್ ಸಿಗ್ತದೆ ಸರ್. ಇದು ಚಾರ್ಜಿಂಗ್ ಪಾಯಿಂಟ್ ನಿಮಗೆ ಯೂಸ್ ಆಗುತ್ತೆ. ಇದು ಒನ್ ಟೈಮ್ ಚಾರ್ಜ್ ಮಾಡಿದ್ರೆ ನಿಮಗೆ 30 ಕಿಲೋಮೀಟರ್ ಕೊಡ್ತದೆ ಸರ್. 30 ಕಿಲೋಮೀಟರ್. ಇದು ಕಾಸ್ಟ್ ಬಂದುಬಿಟ್ಟು 23,000 ಸರ್. ಈ ಬುಕ್ ಮಾಡಿದ್ರೆ 21,000 ಬರ್ತದೆ. ಓಕೆ, ಇವಾಗ ಬುಕ್ ಇನ್ಸ್ಟ 21,000. ಭಾರತೀಯ ಸಂಸ್ಕೃತಿ ಉತ್ಸವಕ್ಕೆ ನಮ್ಮೆಲ್ಲರಿಗೂ ಸ್ವಾಗತ ಸರ್. ಸರ್, KP ನಂಬೂದರೀಸ್ 100 ವರ್ಷ ಹಳೆಯದಾದ ಕಂಪನಿ ಸರ್. ಇದು ಯಾವುದೇ TV ಮಾಧ್ಯಮ ಅಡ್ವರ್ಟೈಸ್ ಇಲ್ಲದೆ 100 ವರ್ಷ ಬೆಳೆದು ಬಂದ ಸರ್. ಸಂಪೂರ್ಣ ಆಯುರ್ವೇದಿಕ್, ಪ್ಯೂರ್ ನ್ಯಾಚುರಲ್, ಒಳ್ಳೆ ಕ್ವಾಲಿಟಿ, ಉತ್ಕೃಷ್ಟ ಕ್ವಾಲಿಟಿ, ಕಡಿಮೆ ಬೆಲೆಗೆ ನಾವೆಲ್ಲ ಕೊಡ್ತಾ ಇದ್ದೀವಿ ಸಾಮಾನು. ನೋಡಿ ಸರ್, ಇದು ಲಾವಂಚ ಸೋಪ್ ಸರ್. ಈ ಲಾವಂಚದಿಂದ ಏನು ಉಪಯೋಗ ಅಂದರೆ ನಮಗೆ ಬೆವರು ವಾಸನೆ ಬರಲ್ಲ, ಚರ್ಮ ಸಾಫ್ಟ್ ಆಗುತ್ತೆ, ಗುಳ್ಳಿ ಆಗಲ್ಲ, ನಮಗೆ ಡಿಯೋ ಮಾಡೋ ಕೆಲಸ ನ್ಯಾಚುರಲಿ ಮಾಡುತ್ತೆ. ಅದೇ ರೀತಿಯಾಗಿ ಸ್ಯಾಂಡಲ್ ಇದೆ ಸರ್, ಪ್ಯೂರ್ ಸ್ಯಾಂಡಲ್ ಸರ್, ನ್ಯಾಚುರಲ್ ಚಂದನ್ ಅಂತೀವಿ. ಕೇವಲ 100 ರೂಪಾಯಿಗೆ 4 ಸೊಪ್ಪುಗಳು ಕೊಡ್ತಾ ಇದ್ದೀವಿ ಸರ್, 400 ಗ್ರಾಮ್. ಅದೇ ರೀತಿಯಾಗಿ ಟರ್ಮರಿಕ್ ಸರ್, ಅರಿಶಿಣದ ಸಾಬೂನು ಜೊತೆಗೆ ನೀಮಿದೆ. ಒಡವೆ ಗುಳ್ಳೆ ಆಗಲ್ಲ, ಚರ್ಮ ಸಾಫ್ಟ್ ಆಗುತ್ತೆ, ಚರ್ಮ ಗ್ಲೋ ಆಗುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ? ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಲ್ಲ ಸರ್. ಸಂಪೂರ್ಣ ಸ್ವದೇಶಿ. ಇದು ನೋಡಿ ಸರ್, ಸಂಪೂರ್ಣ KP ನಂಬೂದರೀಸ್ ಟೂತ್ ಪೇಸ್ಟ್, ಹರ್ಬಲ್ ಟೂತ್ ಪೇಸ್ಟ್. ನಿಮಗೆ ಸೆನ್ಸಿಟಿವ್ ಪ್ರಾಬ್ಲಮ್ಸ್ ಸಹಿತ ನ್ಯಾಚುರಲಿ ಕ್ಲಿಯರ್ ಆಗುತ್ತೆ. ಯಾವುದು ದುರ್ವಾಸನೆ ಬರಲ್ಲ, ಮಕ್ಕಳು ಚಾಕ್ಲೇಟ್ ತಿಂದ್ರೆ ಸಹಿತ ಹಲ್ಲು ಬರಲ್ಲ. ಯಾರಾದರೂ ಬಳಸ್ಬೋದು ಸರ್ ಆರಾಮಾಗಿ, ಅತ್ಯಂತ ಕಡಿಮೆ ಬೆಲೆ. ಇಲ್ಲೇನು ಡಿಸ್ಕೌಂಟಲ್ಲಿ ಕೊಡ್ತಿದ್ದೀರಾ? ಎಲ್ಲ ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದೀವಿ ಸರ್. ಇದು ಹರ್ಬಲ್ ಮಾತ್ರ ಸರ್, ಮಾರ್ಕೆಟ್ನಲ್ಲಿ ಹರ್ಬಲ್ ಮಾತ್ರ ಸಿಗಲ್ಲ ನಿಮಗೆ. ವಿತೌಟ್ ಆಲ್ಕೋಹಾಲ್, ನೋ ಆಲ್ಕೋಹಾಲ್, ಓನ್ಲಿ ಹರ್ಬಲ್ ಸರ್. ಸರ್, ಥ್ಯಾಂಕ್ ಯು. ಹಾಂ, ಹೇಳಿ ಸರ್. ಶಾಂಪು ಇದು ಭೃಂಗರಾಜ್, ಆಮ್ಲ, ಅಲೋವೆರಾ, ಹೈಬಿಸ್ಕಸ್, ಇದು ಮುಂತಾದ ಗಿಡಮೂಲಿಕೆ ತಯಾರಾದ ಶಾಂಪು. ನಮಗೆ ಕೂದಲು ಸಾಫ್ಟ್ ಆಗುತ್ತೆ, ಗಟ್ಟಿ ಆಗುತ್ತೆ, ಸ್ಮೂತ್ ಆಗುತ್ತೆ. ಯಾರಾದರೂ ಬಳಸ್ಬೋದು, ಗಂಡು ಮಕ್ಕಳು ಯಾರಾದರೂ ಬಳಸ್ಬೋದು. ಅತ್ಯಂತ ಕಡಿಮೆ ಬೆಲೆ ಮಾರಾಟ ಆಗ್ತಾಯಿದೆ.
ಹೇರ್ ಆಯಿಲ್ ಸರ್, ಕೂದಲುದ್ರ ಸಮಸ್ಯೆಯನ್ನು ಬಗೆಹರಿಸ್ತದೆ, ಒಟ್ಟು ಹೋಗುತ್ತೆ, ಕೂದಲು ಗಟ್ಟಿ ಆಗುತ್ತೆ. ಯಾರಾದರೂ ಬರೀ ಕಡಿಮೆ ಬೆಲೆ ಸರ್, 100 ರುಪೀಸ್. KP ನಂಬೋದಿರೀಸ್ ಕೇರಳ ಬೇಸ್ ಕಂಪನಿ, 100 ವರ್ಷದಿಂದ ಈ ಕಂಪ್ನಿ ರನ್ ಆಗ್ತಾ ಇದೆ. ಯಾವುದೇ ಅಡ್ವರ್ಟೈಸ್ ಸಹ ರನ್ ಆಗ್ತಾ ಇದೆ. ನಾವು ಕಂಪನಿ ಎಂಪ್ಲಾಯ್ ಆನಂದ ಮಾತಾಡ್ತಿರೋದು. ನಮ್ಮೆಲ್ಲರಿಗೂ ಧನ್ಯವಾದಗಳು. ಸರ್, ಫೋನ್ ನಂಬರ್ 9844116389. ಥ್ಯಾಂಕ್ ಯು ಸರ್. ಭಾರತೀಯ ಸಂಸ್ಕೃತಿಯ ನಡೀತಕ್ಕಂಥ 7ನೇ ಸ್ವರ್ಣ ಈ ಸೇಡಮ್ಮಿನ ಬೇರನಹಳ್ಳಿಯಲ್ಲಿ ನಡೀತಿರ್ತಕ್ಕಂಥ ನಮ್ಮ ಪಕ್ಕದವರೇ ಆಗಿರ್ತಕ್ಕಂಥ ಚಾಣಕ್ಯ ಕರಿಯರ್ ಅಕಾಡೆಮಿ ಬಿರಾದರ್ ಸರ್ ಅವರ ನೇತೃತ್ವದಲ್ಲಿ ಹಲವಾರು ಈ ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳು ಮಾರಾಟ ಮಳಿಗೆಯನ್ನು ಇಲ್ಲಿ ಹಾಕಿದ್ದು ರಿಯಾಯಿತಿ ದರದಲ್ಲಿ, ಅಂದರೆ ವಿದ್ಯಾರ್ಥಿಗಳಿಗೆ ಹೊರೆಯಾಗದಂತೆ ರಿಯಾಯಿತಿ ದರದಲ್ಲಿ ಪುಸ್ತಕಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಈ ಪುಸ್ತಕಗಳನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳು, ಸ್ಪರ್ಧಾರ್ಥಿಗಳು ಇದರ ಯಶಸ್ವಿಯನ್ನು ಪಡ್ಕೋಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಕೇಳಿ ಸರ್. ಅವರು ತಮ್ಮದೇ ಆದ ಒಂದು ಕಾರ್ಯಪ್ರವೃತ್ತಿಯಲ್ಲಿ ತೊಡಗಿ ಅವರು ತಮ್ಮ ಶಿಷ್ಯರನ್ನು ಬೆಳೆಸ್ತಾ ಇದ್ದಾರೆ. ಹೀಗೆ ಒಂದು ಯುವ ಪರಂಪರೆಯನ್ನು ನಾವು ಹುಟ್ಟು ಹಾಕಿ ಈ ಕ್ಷೇತ್ರದಲ್ಲಿ ಎಲ್ಲರೂ ಬೆಳಿಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕನ್ನುವಂಥದ್ದೇ ನನ್ನ ಈ ಕಲ್ಯಾಣ ಕರ್ನಾಟಕದ ಜನಪದ ಮತ್ತು ಸಂಪ್ರದಾಯ ಕಲೆಯ ಒಂದು ಕಳಕಳಿಯ ಒಂದು ಅವಲೋಕನ ತಮಗಾಗಿ ಬಿಚ್ಚಿಟ್ಟಿದ್ದೇನೆ. ಇದರಲ್ಲಿ ಲೋಪದೋಷಗಳಾಗಿದ್ದರೆ ನನ್ನನ್ನು ಕ್ಷಮಿಸಿ ತಾವೆಲ್ಲರೂ ಆಶೀರ್ವದಿಸಬೇಕೆಂದು ನನ್ನಲ್ಲಿ ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಜೈ ವಿಶ್ವಕರ್ಮ. ಇಲ್ಲಿವರೆಗೆ ಯಾವುದೇ ಕೆಮಿಕಲ್ ಇರಲ್ಲ. ಯಾರಾದರೂ ಪ್ರಶ್ನೆ ಸಮಿತಿಯು ಎಂದು 8,000 ವಿದ್ಯಾರ್ಥಿಗಳಿದ್ದಾರೆ ಸರ್. 600 ಸೇವಾ ಬಳಗದ ಶಿಶು ವರ್ಗದಿಂದ ಸ್ನಾತಕೋತ್ತರ ಪದವೀಧರನೂ ಶಿಕ್ಷಣ ನೀಡ್ತಾ ಇದೆ. ಅದರಿಂದ 2004ರ ವಿಕಾಸ್ ಅಕಾಡೆಮಿ ಅಂತ ಪ್ರಾರಂಭ, ಅದರದ್ದೇ ಒಂದು ಕಲ್ಪನೆ ಖುಷಿ, ಒಂದು ದೊಡ್ಡ ಫಂಕ್ಷನ್, ರಾಷ್ಟ್ರ ಮಟ್ಟದ ಫಂಕ್ಷನ್ ಆರ್ಗನೈಸ್ ಮಾಡಲಿಕ್ಕೆ ಅದೇ ಕಾರಣ. ನಮ್ಮ ಸಮಿತಿ 50 ವರ್ಷ ಪೂರೈಸಿದ್ದಕ್ಕಾಗಿ ನಾವು ಅದಕ್ಕೆ ಕೈಯಪ್ಪ ವಿಕಾಸ ಅಕಾಡೆಮಿ ಅಂತಕ್ಕನ್ನೋದು ರಾಷ್ಟ್ರ ಮಟ್ಟದ ಸೊ ನಮಗೂ ಅದು ಎರಡು ಕೂಡ ಮಾಡಿ ಒಂದು ದೊಡ್ಡದೊಂದಿಗೆ ಕೊಡೋನು ಜನತೆಗೆ. ಒಂದು 75ಕ್ಕೆ ಹೆಚ್ಚು ನಮ್ಮ ವಿದ್ಯಾ ಕೇಂದ್ರ, ಕಂಪ್ಯೂಟರ್ ಕೇಂದ್ರ ಮತ್ತು 6,000 ಯಂತ್ರಗಳು ವಿತರಣೆ ಮಾಡಿದ್ದೀವಿ ನಾವು ಫ್ರೀ ಆಫ್ ಕಾಸ್ಟ್. ನಾವು ಭಾರತೀಯ ಸಂಸ್ಕೃತಿ ಉತ್ಸವ 7 ಇಲ್ಲಿ
ಸೇಡಂ ತಾಲೂಕಿನ ಬೀರ್ನಾಳಿ ಕ್ರಾಸ್ ಹತ್ರ ಇರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಾಗ ಇಲ್ಲಿ ಒಬ್ಬರು ಏನಪ್ಪಾ ಅಂತ ಹೇಳಿದ್ರೆ ನಮ್ಮದೇ ಆಗಿರ್ತಕ್ಕಂಥ ಕೈಯಿಂದ ಚಿತ್ರವನ್ನು ಬಿಡಿಸ್ತಕ್ಕಂಥದ್ದು ದೃಶ್ಯಕಲೆ ಅಥವಾ ಚಿತ್ರಕಲೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಣ್ಣಾರೆ ಕಂಡಿದ್ದು. ಅವರು ವಿನಯ್ ಅವರು ಏನು ಮಾಡ್ತಾ ಇದ್ದಾರೆ? ಎಷ್ಟು ವರ್ಷದ ಅನುಭವ? 4 ವರ್ಷದ ಅನುಭವದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕೈಚಳಕದಿಂದ ಉತ್ತಮವಾದ ದೃಶ್ಯ ಚಿತ್ರವನ್ನು ಬಿಡಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಓಕೆ ಸ್ಟಾರ್ಟ್. ನನ್ನ ಹೆಸರು ವಿನಯ್. ನಾನು 10ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ಸೇಡಂನಲ್ಲಿ ವಿದ್ಯಾಮಂದಿರ್ CBSE ಸ್ಕೂಲ್ ನಲ್ಲಿ ಓದ್ತಾ ಇದ್ದೀನಿ. ಓಕೆ, ಇದು ಎಷ್ಟು ವರ್ಷದಿಂದ ಇದು ಅನುಭವ ಪ್ರಾಕ್ಟೀಸ್ ಮಾಡ್ತಾ 4 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಇದ್ದೀರಾ? ಓಕೆ, ಒಂದ್ಸರಿ ಬಿಡಿಸ್ಬೋದಾ ಕಂಪ್ಲೀಟಾಗಿ ಮೊನಾಲಿಸಾನ? ಕಂಪ್ಲೀಟ್ ಆಗಲ್ಲ. ಓಕೆ, ಈ ಚಿತ್ರ ಜಗತ್ತಿನ ಅದ್ಭುತ ಸುಂದರವಾದ ಚಿತ್ರ ಅಂತ ಹೆಸರು ಪಡೆದುಕೊಂಡಿದೆ. ಎಲ್ಲಿಯಪ್ಪ ಅಂತ ಪ್ರಯಾಗ್ರಾಜ್ದಲ್ಲಿ ಏನೋ ಮಾರಾಟವನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಮಹಿಳೆ ಏನಾದ್ರಪ್ಪ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ನಮ್ಮ ಗೂಗಲ್ನಲ್ಲಿ ಅತಿ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಸುಂದರ ಮಹಿಳೆ ಅಂತೇಳಿಕೆ ಹೆಸರು ಪಡ್ಕೊಂಡಿರ್ತಕ್ಕಂಥ ಚಿತ್ರ ಆ ಮೊನಾಲಿಸಾ ಚಿತ್ರವನ್ನು ಈ ಡಾವಿಂಚಿ ಬಿಡಿಸಿದ್ದು. ಈ ವಿದ್ಯಾರ್ಥಿ ಸುಂದರವಾಗಿರ್ತಕ್ಕಂಥ ಒಂದು ಮಹಿಳೆ ಚಿತ್ರ ಆಗಿರ್ತಕ್ಕಂಥ ಡಾವಿಂಚಿ ಬಿಡಿಸಿರ್ತಕ್ಕಂಥ ಮೊನಾಲಿಸಾ ಚಿತ್ರವನ್ನ ನಮ್ಮ SLC ವಿದ್ಯಾರ್ಥಿಯಾಗಿರ್ತಕ್ಕಂತಹ ವಿನಯ್ ಇವರು ಅತ್ಯದ್ಭುತವಾಗಿ ಬಿಡಿಸ್ತಾ ಇದ್ದರು. ಅದಕ್ಕೆ ನಾವು ಭೇಟಿ ಕೊಟ್ಟಾಕಾರ ಆ ಮೊನಾಲಿಸಾ ಚಿತ್ರವನ್ನ ಅದೇ ರೂಪದಲ್ಲಿ ಬಿಡಿಸ್ತಕ್ಕಂಥದ್ದು ಕಂಡು ನಮ್ಗೆ ತುಂಬಾ ಹರ್ಷವಾಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಈಗಲೂ ಕೂಡ ಭಾರತೀಯ ಸಂಸ್ಕೃತಿಯಲ್ಲಿ ಇಂಥ ಚಿತ್ರಗಳ ಬಿಡಿಸ್ತಕ್ಕಂಥ ಒಂದು ಸಂಸ್ಕೃತಿ ಇನ್ನೂ ಕಲೆ ನಮ್ಮಲ್ಲಿ ಜೀವಂತವಾಗಿ ಇರ್ತದೆ ಅನ್ನೋಕ್ಕೆ ಈ ವಿದ್ಯಾರ್ಥಿ ಬಿಡಿಸಿರ್ತಕ್ಕಂಥ ಚಿತ್ರವೇ ಕಾರಣ ಅಂತಕ್ಕಂಥದ್ದು. ಓಕೆ, ಬಿಡಿಸ್ನಿ ಲಾಸ್ಟ್ ಮತ್ತೊಂದು ಸರಿ ತೋತೀನಿ ನಾ. ಇವೆಲ್ಲ ಚಿತ್ರಗಳು ನೀನೇ ಬಿಡಿಸಿದೆ? ನಮ್ಮ ತಂಡದೊಂದಿಗೆ ಭಾರತೀಯ ಸಂಸ್ಕೃತಿ ಉತ್ಸವ 7 ಸ್ವರ್ಣ ಜಯಂತಿ ಕಾರ್ಯಕ್ರಮದಲ್ಲಿ ವೀಕ್ಷಣೆಯನ್ನು ಮಾಡುತ್ತಾ ಬರುತ್ತಿರಬೇಕಾದ್ರೆ ಕಲಾ ಸೌರಭ ಆರ್ಟ್ ಹೌಸನ್ನು ವೀಕ್ಷಣೆ ಮಾಡ್ತಾ ಇದ್ದೀವಿ. ಈ ಕಲಾ ಸೌರಭ ಆರ್ಟ್ ಹೌಸ್ನಲ್ಲಿ ಏನಪ್ಪ ಅಂತ ಹೇಳಿದ್ರೆ ಸರ್ ಪ್ರಶಾಂತ್ ಅವ್ರು ಏನಪ್ಪ ಅಂತ ಹೇಳಿದ್ರೆ ತಾವೇ ಸ್ವತಃ ತಮ್ಮ ಕೈಯಿಂದ ತಯಾರು ಮಾಡಿರ್ತಕ್ಕಂಥ ದ್ವಾರಬಾಗಿಲವನ್ನು ವೀಕ್ಷಣೆ ಮಾಡ್ತಾ ಇದ್ದೀವಿ. ಆ ದ್ವಾರಬಾಗಿಲ ಬಗ್ಗೆ ಅಥವಾ ಅವರ ಕಲೆಯ ಬಗ್ಗೆ ಅವರೇ ಒಂದೆರಡು ಮಾತಲ್ಲಿ ಹೇಳ್ತಾರೆ. ಅಷ್ಟಲಕ್ಷ್ಮಿ ಅಂತ ಹೇಳಿ ಪೂಜಾರಂ ಬರ್ತಾರೆ. ಇದು ಸಾಗಣೆ ಕಟ್ಟಿಗೆಲ್ ಮಾಡಿದ್ರು ಸಂಪೂರ್ಣವಾಗಿ ಕೈಯಿಂದನೇ ಮಾಡಿರ್ತಕ್ಕಂಥ. ಇದು 3 ಲಕ್ಷ ರೂಪಾಯಿ ಚಾರ್ಜ್ ಆಗ್ತದೆ. ಎಲ್ಲ ಆರ್ಡರ್ ಕೊಟ್ಟು ಮಾಡಿಸ್ತಾರೆ. ಎಷ್ಟು ದಿನದಲ್ಲಿ ಮಾಡಿದ್ದು ಕಂಪ್ಲೀಟ್ ಆಗಿ ವರ್ಕ್ ಮಾಡೋಕ್ಕೆ ಎಷ್ಟು ದಿನ ಕಂಪ್ಲೀಟ್? 3 ರಿಂದ 4 ತಿಂಗಳು. 3 ರಿಂದ 4 ತಿಂಗಳಲ್ಲಿ. ಇದಕ್ಕೆ ಬೆಲೆ ಸರ್ 3 ಲಕ್ಷ. ಆಗಿದ್ರು. ಅವರ ಅರಮನೆಗಳನ್ನು ನೋಡಿರ್ಬೋದು ನೀವು. ಸುರಪುರದಲ್ಲಿ ಅರಮನೆ ಇದೆ. ಆ ಅರಮನೆ ಪಕ್ಕ ಜನಪದ ಶೈಲಿಯ ಶಿಲ್ಪಗಳು. ಬಡಸಾಲಿ ಜೋಡಣೆ ಆಗಿರ್ಬೋದು. ಅವರು ಅಂದರೆ ಇಲ್ಲಿಂದ ವೆಂಕಟೇಶ್ವರ ದರ್ಶನ ಮಾಡುವಂಥ ಒಂದು ವಿಶೇಷವಾದ ಅರಮನೆಯನ್ನು ನಮ್ಮ ಶಿಲ್ಪಿಗಳು ಕಟ್ಟಿಕೊಟ್ಟಿದ್ದಾರೆ. ಅದು ಜನಪದ ಸರ್. ಸಾಂಪ್ರದಾಯಿಕ ಶೈಲಿಯಲ್ಲಿ ನವತಾಳ ಮತ್ತು ದಶತಾಳ ಪಂಚತಾಳ ಅಷ್ಟತಾಳದಲ್ಲಿ ಯಾವ ವಿಭಾಗಗಳನ್ನು ಮಾಡ್ತಾರೆ ಅದನ್ನು ನಾವು ಕ್ಲಿಯರ್ ಆಗಿ ಮಾಡಬೇಕು. ಅಷ್ಟತಾಳ ಮತ್ತು ಏಕತಾಳದಿಂದ ದಶತಾಳದವರೆಗೆ ಕುಬ್ಜಗಣಗಳು, ಚತುರ್ಸ್ಥಾಳ, ಅಷ್ಟತಾಳದಲ್ಲಿ 8 ನವಗ್ರಹಗಳು ಬರ್ತವಲ್ಲ, ಅಂದ್ರೆ ಅವನ್ನ ನಾವು ಅಷ್ಟತಾಳದಲ್ಲಿ ವಿನ್ಯಾಸಗಳು ಮಾಡಿ ಆ ಶಿಲ್ಪಗಳನ್ನ ರಚನೆ ಮಾಡಬೇಕಾಗ್ತದೆ. 160 ಹಂಗಲುಗಳು ಬರುತ್ತೆ ಅಷ್ಟತಾಳಕ್ಕೆ. ಅದರೊಳಗೂ ಉತ್ತಮ, ಮಧ್ಯಮ, ಹದಮ ಅಂತ ಬರುತ್ತೆ. ಅಂದ್ರೆ ಸೂರ್ಯ ಮಾತ್ರ ಉತ್ತಮ ದಶತಾಳದಲ್ಲಿ ಬರುತ್ತೆ.